ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ನೋಡುವಾಗ, ಒಬ್ಬನು ಹೊಲ ಮಾಡ್ತಕ್ಕಂಥ ವ್ಯವಸಾಯಗಾರನು ಯಾವ ರೀತಿ ಮಳೆಯನ್ನ ಕಾದುಕೊಂಡು ಕುಂತಿರ್ತಾನೋ, ಆ ಮಳೆ ಬಿದ್ದಾಗ ಬೀಜವನ್ನು ಬಿತ್ತಿ ಆಮೇಲೆ ಫಲವನ್ನು ನೋಡ್ತಾನೋ, ಹಂಗೇನೆ ಕ್ರಿಸ್ತನು ಬರುವವರೆಗೂ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹಿಂಸೆಗಳು ಬರಲಿ, ನೋವುಗಳಿ, ನೀವು ಪಾಸ್ಟರ್ ಆಗಿದ್ದಿರ್ಬೋದು, ಚರ್ಚ್ ಮೇಲೆ ದಾಳಿ ಆಗಲಿ, ಪಾಸ್ಟರ್ ಮೇಲೆ ದಾಳಿ ಆಗಲಿ, ನಾವೆಲ್ಲರೂ ತಾಳ್ಮೆಯಿಂದಿರೋಣ. ನಾವೆಲ್ಲರೂ ಕ್ರಿಸ್ತನ ಪ್ರತ್ಯಕ್ಷತೆಯಾಗಿ ಕಾಯ್ದುಕೊಂಡಿರೋಣ. ಯಾಕಂದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ, ನಮ್ಮನ್ನ ನ್ಯಾಯ ಕೊಡ್ಲಿಕ್ಕೆ ಕ್ರಿಸ್ತನು ಬರ್ತಾ ಇದ್ದಾನೆ. ಆತನ ಪ್ರತ್ಯಕ್ಷತೆನಾಗ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಕರ್ತನ ಪ್ರತ್ಯಕ್ಷತೆವರೆಗೂ ದೀರ್ಘ ಶಾಂತಿಯಲ್ಲಿರೋಣ. ಯಾವುದೇ ಪಾಪಕ್ಕೆ ಒಳಪಟ್ಟು ಶೈತಾನಿಗೆ ಒಳಪಟ್ಟು ಪಾಪ ಮಾಡಬಾರ್ದು. ಯಾವುದೇ ನಾವು ಏನು ಆತುರ ಪಡಬಾರ್ದು. ಯಾಕಂದ್ರೆ ಕ್ರಿಸ್ತನು ಬರ್ಲಿಕ್ಕಿದ್ದಾನೆ. ಹಾಗಾಗಿ ಕಾಯ್ದುಕೊಂಡಿರ್ರಿ. ದೇವರು ಬರುವಂತನಾಗಿದ್ದಾನೆ. ಆತ್ಮದಲ್ಲಿರ್ರಿ, ಪ್ರಾರ್ಥನೆದಲ್ಲಿರ್ರಿ, ವಾಕ್ಯದಲ್ಲಿರ್ಲಿ ಇರ್ರಿ. ಈಗ ಕ್ರಿಸ್ತ ನಿನಗೋಸ್ಕರ ಬರುವಂತನಾಗಿದ್ದಾನೆ. ಆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವೆಲ್ಲರೂ ಇರೋಣ. ನಾವೆಲ್ಲರೂ ದೇವರ ರಾಜ್ಯಕ್ಕೆ ಎತ್ತಲ್ಪಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.